ಈ ಎ ಯುಗದಲ್ಲಿ ನಾವು ತಂತ್ರಜ್ಞಾನದ ದಾಸರಾಗಿದ್ದೇವೆಯೇ? ಆ ದಾಸರಾಗಿದ್ದೇವೆ, ಅದರಿಂದ ಹೊರಬರಬೇಕು. ಅದನ್ನು ಮಕ್ಕಳೇ ಚರ್ಚೆ ಮಾಡಲಿ. ಮಕ್ಕಳು ಚರ್ಚೆ ಮಾಡಿದಾಗ ಮಾತ್ರ ಅದರಲ್ಲಿ ಒಂದು ಫಲದಾಯಕವಾದಂಥ ಅಂಶ ಹೊರಬರುತ್ತೆ. ಅದರ ಜೊತೆಗೆ ಚರ್ಚೆ ಮಾಡುವಾಗಲೇ ಅವರ ಮನಸ್ಸಿಗೆ ಇದನ್ನು ನಾವು ಮಾಡಬೇಕೋ ಮಾಡಬಾರ್ದೋ ಅನ್ನುವಂಥ ಒಂದು ಆಲೋಚನೆ ಬಂದಾಗ ಅದಕ್ಕೆ ತಕ್ಕ ನಿರ್ಧಾರಗಳನ್ನು ಮಕ್ಕಳೇ ತೆಗೆದುಕೊಳ್ಳಿ ಅನ್ನೋದು ನಮ್ಮ ಪ್ರಾರ್ಥನೆ ಮತ್ತು ಆಶಯ ಕೂಡ. ನಮ್ಮ ಭಾರತ ವೈವಿಧ್ಯತೆಯ ದೇಶ. ಈ ವೈವಿಧ್ಯತೆಯ ದೇಶದಲ್ಲಿ ವಿವಿಧ ಜಾನಪದ ಪ್ರಕಾರಗಳು ಬಹಳವಾಗಿ ನೆಲೆಗೊಂಡಿದೆ. ಆ ಎಲ್ಲ ಜಾನಪದ ಪ್ರಕಾರಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಬೇರೆ ಬೇರೆ ಶಾಲೆಯ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹೆಚ್ಚು ಪರಿಚಯಿಸಿ ಅವರನ್ನು ಅದರ ಕಡೆಗೆ ಹೆಚ್ಚು ಆಕರ್ಷಿತಗೊಳಿಸಬೇಕು ಅಂತೇಳಿ ಈ ಜಾನಪದ ಸ್ಪರ್ಧೆಗಳನ್ನು ಮಾಡಲಾಗ್ತಾ ಇದೆ. ಇದು ನಮ್ಮ ಇವತ್ತಿನ ಮೊಬೈಲ್ ದಾಸರಾಗಿರುವ ನಮ್ಮ ವಿದ್ಯಾರ್ಥಿಗಳಿಗೆ, ಹಾಗೆಯೇ AI ನಾಳೆ ದಿನ ಏನು ಬಂದು ನಮ್ಮನ್ನು ಆಕ್ರಮಿಸಿಕೊಂಡು ನಮ್ಮ ಕೆಲಸವನ್ನು ಕಿತ್ತುಕೊಳ್ಳುತ್ತದೆ ಅನ್ನುವಂಥ ಒಂದು ಭಯದ ವಾತಾವರಣ ಇರುವಂಥ ಈ ಒಂದು ಸಂದರ್ಭದಲ್ಲಿ ಈ ಸಾಗರ್ ಫಿಯೆಸ್ಟಾ ಅವರಲ್ಲಿ ಹೊಸ ಆಶಾಭಾವವನ್ನು ಮೂಡಿಸುತ್ತೆ ಅನ್ನುವುದು ನಮ್ಮ ವಿದ್ಯಾಲಯದ, ನಮ್ಮ ಆಡಳಿತ ಮಂಡಳಿಯ, ನಮ್ಮೆಲ್ಲ ವಿದ್ಯಾರ್ಥಿಗಳ ಒಂದು ಆಶಯವಾಗಿದೆ. ಅದರ ರೂಪಕವಾಗಿ ಈ ಒಂದು ಸ್ಪರ್ಧೆ ನಡೆಸಿಕೊಡಲಾಗ್ತಾ ಇದೆ ದಯಾನಂದ ಸಾಗರ್ ಪದವಿ ಪೂರ್ವ ಕಾಲೇಜಿನಲ್ಲಿ.